ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಚನಗಳ ಮೂಲಕ ಸಮಾಜವನ್ನು ತಿದ್ದಿದ ಬಸವಣ್ಣನವರು ಅನುಭವ ಮಂಟಪ ನಿರ್ಮಿಸಿ ಸಮಾನತೆ ಬಗ್ಗೆ ವಿಶ್ವಕ್ಕೆ ಸಾರಿ ಮಾದರಿಯಾದರು. ಅವರ ತತ್ವವಚನಗಳು ಸರ್ವಕಾಲಿಕ ಮೌಲ್ಯಗಳಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕು. 12ನೇ ಶತಮಾನ ತನ್ನದೇ ಆದ ಮಹತ್ವ ಪಡೆದಿದ್ದು ಜಗಜ್ಯೋತಿ ಬಸವೇಶ್ವರರು ಸರಳ ವಚನಗಳ ಮುಖಾಂತರ ಸಮಾಜದಲ್ಲಿರುವ ಅನಿಷ್ಟಗಳ ನಿರ್ಮೂಲನೆಗೆ ಪ್ರಯತ್ನಿಸಿದರು ಹಾಗೂ ಎಲ್ಲ ವರ್ಗಗಳ ಜನರಲ್ಲಿ ಸಮಾನತೆ ತರಲು ಹಗಲಿರುಳು ಶ್ರಮಿಸಿದ ಇವರ ಆದರ್ಶಗಳು ನಮಗೆಲ್ಲ ಅನುಕರಣೀಯ ಎಂದರು. ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಶಿಕ್ಷಕ ಇಂದ್ರೇಶ್ ಬೇರ್ವೆ ಮಾತನಾಡಿ, ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳುವುದಲ್ಲದೆ ಕಾಯಕ ಸಂಸ್ಕೃತಿ ಬೆಳೆಸಿಕೊಂಡಾಗ ಮಾತ್ರ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವ ಅನುಷ್ಠಾನಗೊಳ್ಳುವುದು. ಬೀದರ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲ ಶರಣರು ಕವಿಗಳು ಮತ್ತು ತತ್ವಜ್ಞಾನಿಗಳು ಒಗ್ಗೂಡಿ ವಚನಗಳ ಮೂಲಕ ಸಾಮಾಜಿಕ ಸಮಾನತೆ ಹಾಗೂ ಕಾಯಕ ತತ್ವವನ್ನು ಚರ್ಚಿಸಲು ಪ್ರಯತ್ನಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಮೂಢನಂಬಿಕೆ, ಮಡಿ ಮೈಲಿಗೆ, ಮೇಲು ಕೀಳು, ಲಿಂಗ ಅಸಮಾನತೆ, ಜಾತಿ ವ್ಯವಸ್ಥೆ ಸೇರಿದಂತೆ ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ತಂದವರು ಬಸವಣ್ಣನವರು. ದಯವೇ ಧರ್ಮದ ಮೂಲವಯ್ಯ ಎನ್ನುತ್ತಾ ಮನುಕುಲಕ್ಕೆ ಮಾನವೀಯತೆಯ ಸಂದೇಶವನ್ನು ಸಾರಿದವರು. ಹೀಗೆ ತಮ್ಮ ವಚನಗಳ ಮೂಲಕವೇ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದ ಈ ಮಹಾನ್ ವ್ಯಕ್ತಿಯ ಜನ್ಮ ಜಯಂತಿಯನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನವಾದ ಅಕ್ಷಯ ತೃತೀಯ ದಿನದಂದು ಆಚರಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ರಾಜಪ್ಪ, ಬಡಾವಣೆಯ ನಿವಾಸಿ ವಿರೂಪಾಕ್ಷಯ್ಯರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್, ಶಿರಸ್ತೆದಾರ್ ಅಂಕೇಗೌಡ, ತಾಲೂಕು ಪಂಚಾಯಿತಿ ಎಡಿ ಕೇಶವಮೂರ್ತಿ, ವೀರಶೈವ ಲಿಂಗಾಯುತ ಸಂಘದ ತಾಲೂಕು ಅಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಡಿಎಸ್ ಜಯಣ್ಣ, ಕಚಾಂಜಿ ಟೀಕರಾಜು, ಸಹ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಜಯರಾಜ್, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಅಜಿತ್ ಸಿ, ಕಾರ್ಯದರ್ಶಿ ಚೇತನ್, ಹಿಂದುಳಿದ ವರ್ಗಗಳ ಜಿಲ್ಲಾ ಕಾರ್ಯಾಧ್ಯಕ್ಷ ಶಂಕರಾಚಾರ್ಯ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು. ಚೂರು ವೈಡ್ ಆಗಿ ಹಿಂದಕ್ಕೆ ಎಲ್ಲ ಕವರ್ ಆಗ್ತೀರಿ, ಒಬ್ಬೊಬ್ಬರ ಮುಖ ಕವರ್ ಆಗ್ತೀರಾ, ಚೂರು ವೈಡ್ ಆಗಿ ಎಲ್ಲಿಸ್ಬಿಟ್ಟು ತೆಗಿಯೋಣಂತೆ ಇದಂಗೆ ಅಲ್ಲಿ really lucky and like we feel blessed to celebrate birthday of Lord Basavana, who is considered to be the greatest religious leader. In Adana Basava, Inti Basava Basava, ಇಂದು ಬಸವನ ನಾಮಸ್ಮರಣೆಯನ್ನು ಮಾಡುತ್ತಾ ಶರಣರು ತಮ್ಮ ಕಾಲವನ್ನು ಕಟ್ಟಿಸಿ ಹೋದಂಥದ್ದನ್ನು ಸುಮಾರು 800 ವರ್ಷಗಳಾದರೂ ಕೂಡ ಅವರ ನೆನಪನ್ನು ಸವಿಯುತ್ತಾ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯುತ್ತಾ ಬಂದಿದ್ದೇವೆ. ಅಂಥವರ ಜಯಂತಿಯನ್ನು ಇಂದು ಆಚರಿಸುತ್ತಿದ್ದೇವೆ. ವೇದಿಕೆ ಮೇಲೆ ಆಸನದಲ್ಲಿರುವಂತಹ ದಂಡಾಧಿಕಾರಿಗಳು ಕೊಟ್ಟಿದ್ದ 2 ಮಾತುಗಳು, ಮತ್ತು ಮೇನ್ ಅಂದರೆ ಸಮಾನತೆ, ಸೋಷಿಯಲ್ ಜಸ್ಟಿಸ್. ಸೊಸೈಟಿಯಲ್ಲಿ ಅವ್ರು ಹೇಳಿದ್ದನು ಯಾರು ಕೀಳೋದಲ್ಲ, ಯಾರು ಮೇಲಲ್ಲ. ಓಕೆ, ಇವನ್ ಆರವ, ಇವ ನಮ್ಮವ ಅಂತ ಹೇಳೋದು. ಎಲ್ಲರೂ ನಮ್ಮವರು, ಯಾವುದೇ ಆಗಲಿ ಬೇಸ್ಡ್ ಆನ್ ಸೆಕ್ಸ್, ರಿಲಿಜನ್, ಕಾಸ್ಟ್ ಯಾವುದೂ ನಾವು ಇದು ಮಾಡಬಾರ್ದು, ವ್ಯತ್ಯಾಸ ಮಾಡಬಾರ್ದು. ಆವಾಗ ನೋಡಿ 800 ವರ್ಷ ಮೊದಲೇ ಹೇಳಿದ್ದು ಮಾತುಗಳು ಈಗ ನಾವು ಮಾಡರ್ನ್ ಸೊಸೈಟಿ ವ್ಯಾಲ್ಯೂ, ಡೆಮೊಕ್ರಾಟಿಕ್ ವ್ಯಾಲ್ಯೂ, ಸೆಕ್ಯುಲರಿಸಮು ಅದು ಇದು ಏನೇನೋ ಅಂತ ನಾವು ಬಣ್ಣ ಕೊಡ್ತೀವಿ. ಆದರೆ ಬಸವಣ್ಣವರು ಹೇಳಿದ್ದು ಆ ಮಾತು 800 ವರ್ಷ ಮೊದಲೇ. ಸೊ ಅಂಥ ದೊಡ್ಡ ಜ್ಞಾನಿಗಳ ಜಯಂತಿಯನ್ನು ನಾವು ಆಚರಿಸ್ತೀವಿ ಅಂದರೆ ಅವರ ಟೀಚಿಂಗ್ಸ್ ನಾವು ಅಳವಡಿಸ್ಕೋಬೇಕು ಪ್ರತಿನಿತ್ಯ ಜೀವನದಲ್ಲಿ. ಈಗ ನಾನು ಇನ್ನೂ ನೋಡ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಎಷ್ಟೋ ಒಂದು ವ್ಯತ್ಯಾಸಗಳಿದೆ. ಬೇಸ್ಡ್ ಆನ್ ರಿಲಿಜನ್ ಸ್ಟ್ರೈಕ್ ಮಾಡೋದು, ಬೇಸ್ಡ್ ಆನ್ ಇದು ಮಾಡೋದು, ಅವೆಲ್ಲ ಯಾಕೆ ಬೇಕು? ಒಂದಂತೆ ಮಾಡಿದ್ದೀವಿ. ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ ಅದು ನಮ್ಗೆಲ್ಲರಿಗೂ ಅನ್ವಯಿಸುತ್ತೆ. ಯಾಕಂದರೆ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ಅದೊಂದು ಒಳ್ಳೆ ವಿಚಾರದಿಂದ ಮಾಡಿದ್ದಾರೆ. ಅವ್ರು ಯಾವ ರಿಲಿಜನಿಂದ ಕಾಸ್ಟ್ ಅದು ಏನೇನಿದೆ ಮಾಡಿದ್ದಾರೆ, ಅದಕ್ಕೆಲ್ಲರೂ ಸಮಾನತೆ ಅಂತ ಹೇಳಿ. ನಾದ ಪ್ರಿಯ ಶಿವನಲ್ಲ
ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಗೆ ಅರೆ ಆಯುಷ್ಯವಾಯಿತು, ವೇದವಾನೋದಿದ ಬ್ರಹ್ಮನಾಶಿನ ಹೋಯ್ತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ.